ನಮಸ್ತೆ ಎಲ್ಲರಿಗೂ. ಇವತ್ತು ಪನ್ನೀರ್ ಮಸಾಲವನ್ನು ಮಾಡ್ತಾಯಿದ್ದೀನಿ ನಾನು. ಈಗ ಪನ್ನೀರು ಮೊದಲಿಗೆ ತೆಗೆದು ಹೆಚ್ಚಿಟ್ಕೊತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಮಜ್ಜಿಗೆ ಥರ ಇರುತ್ತೆ, ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೆಚ್ಚಿಟ್ಕೊಳ್ಳಿ. ಈಗ ಎಲ್ಲವನ್ನು ಹೆಚ್ಚಿ ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಒಂದೊಂದಾಗಿ ಹೆಚ್ಚಿಟ್ಕೊಂಡಿರೋ ಪನ್ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಕೊಂಡೇ ಇದ್ದರೂ ಕೂಡ ಚೆನ್ನಾಗಾಗುತ್ತೆ. ನಾನು ಇಲ್ಲಿ ಸ್ವಲ್ಪ ಹುರ್ಕೊಂಡು ತೊಗೊತಾ ಇದ್ದೀನಿ. ಅದನ್ನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಅವನ್ನೆಲ್ಲ ಹುರ್ಕೊಂಡು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ಎಲ್ಲವನ್ನು. ಟೊಮಾಟೊ ಹಾಗೂ ಈರುಳ್ಳಿ, ಕ್ಯಾಪ್ಸಿಕಮ್, ಹಣ್ಣುಗಾಯಿ, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಚಿಕನ್ ಮಸಾಲ ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿಯನ್ನು ಕೂಡ ಈಗ ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಒಂದೆರಡು ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಮಸಾಲೆಗೆ ಚೆನ್ನಾಗಿ ರುಬ್ಬಿಟ್ಕೊಂಡು ಈಗ ಪನ್ನೀರನ್ನು ಹುರ್ಕೊಂಡಿದ್ವಲ್ಲ ಅದೇ ಎಣ್ಣೆಯಲ್ಲಿ ಈಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಪನ್ನೀರ್ ಯಾವ ಸೈಜಲ್ಲಿದೆ ಅದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮನ್ನು ಈಗ ಈರುಳ್ಳಿಯನ್ನು ಹುರ್ಕೊಳ್ಳೋಣ ಸ್ವಲ್ಪ ಕೆಂಪದಾಗೋವರೆಗೂ. ಈಗ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಇದ್ದರೆ ಹಾಕ್ಕೋಬೋದು, ಇಲ್ಲಂದರೆ ಹಾಗೇನು ಕೂಡ ಮಾಡ್ಕೋಬೋದು. ನಮ್ಮ ಹತ್ರ ಇತ್ತು ಅಂತ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ನೋಡೋದಕ್ಕೂ ಕೂಡ ಚೆನ್ನಾಗಾಗುತ್ತೆ, ಸ್ವಲ್ಪ ಖಾರವಾಗಿರುತ್ತೆ. ಈಗ ಎಲ್ಲ ಮಸಾಲವನ್ನು ಕೂಡ ಹಾಕಿದ್ದೀನಿ, ರುಬ್ಬಿಟ್ಕೊಂಡಿರೋದು. ಈಗ ಚಿಕನ್ ಮಸಾಲ, ಅರಿಶಿನ ಪುಡಿ ಹಾಗೆ ಖಾರದ ಪುಡಿ, ಉಪ್ಪನ್ನು ಕೂಡ ಹಾಕ್ಕೊಂಡು ಕಲಿಸಿಟ್ಕೊತಾ ಇದ್ದೀನಿ. ಈಗ ಕೊಬ್ಬರಿ ಕೂಡ ರುಬ್ಬಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಮಸಾಲೆ ಜಾಸ್ತಿ ಮಾಡ್ಕೋಬೇಕು ಅಂತ. ಹಾಗೆ ಒಂದು ಕಪ್ನಷ್ಟು ಮೊಸರನ್ನು ಮಗುಚಿ ಹಾಕ್ಕೋಬೋದು ನೀವು. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಮೊಸರಿಲ್ಲ ಅಂದರೂ ಕೂಡ ಹಾಗೆ ಕೂಡ ಮಾಡ್ಕೋಬೋದು. ಈಗ ಹುರಿದಿಟ್ಕೊಂಡಿರೋ ಪನ್ನೀರನ್ನು ಹಾಕ್ತಾಯಿದ್ದೀನಿ. ಈಗ ಪನ್ನೀರ್ ಮಸಾಲೆ ಎಲ್ಲ ಹಿಡ್ಕೋಬೇಕದು. ಸ್ವಲ್ಪ ಬೆನೆಸಬೇಕು ಸಣ್ಣ ಉರಿಯಲ್ಲಿ. ಮೇಲೆ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಹಣ್ಣುಗಾಯನ್ನು ಹಾಗೆ ಕೊತ್ತಂಬರಿಯನ್ನು ಹಾಕ್ಕೊತಾ ಇದ್ದೀನಿ ನಾನು. ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಕುದಿಯೋವರೆಗೂ ಸ್ವಲ್ಪ ಹೊತ್ತು ಬೆನ್ಸೋಣ. ಈಗ ಚೆನ್ನಾಗಿ ಕುದೀತಾ ಇದೆ. ನಿಮ್ಮ ಹತ್ರ ಇರೋ ಎಲ್ಲ ಐಟಮ್ಸ್ನಲ್ಲೇ ಮಾಡ್ಕೋಬೋದು. ಇದರಲ್ಲಿ ಒಂದೆರಡು ಇಲ್ಲ ಅಂದರೂ ಕೂಡ ನೀವು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಬರುತ್ತೆ, ಅದೇನು ಚೆನ್ನಾಗೇ ಬರುತ್ತೆ ಅದು, ಯಾವುದೂ ಇಲ್ಲ ಅಂದರೂ ಕೂಡ. ಖಾರ, ಉಪ್ಪು, ಪನ್ನೀರ್ ಮೇನು ಹಾಗೆ ಟೊಮೊಟೊ. ಈಗ ಗ್ಯಾಸ್ ಬಂದ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇಲ್ಲಿ ಒಂದು ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಜೊತೆಗೆ ನಾವು ಇಲ್ಲಿ ಸರ್ವ್ ಮಾಡ್ತೀವಿ. ನೀವು ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಪೂರಿ ಜೊತೆಗೆ ಎಲ್ಲರ ಜೊತೆ ಚೆನ್ನಾಗಾಗುತ್ತೆ. ನಾವಿಲ್ಲಿ ರೊಟ್ಟಿ ಮಾಡಿದ್ದೀನಿ ಇವತ್ತು. ನಾನು ಇಲ್ಲಿ 4 ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ ಪನ್ನೀರನ್ನ, ಹಾಗೆ ರೊಟ್ಟಿ ಕೂಡ. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಅದರಲ್ಲಿ ಅಳತೆ ನೋಡಿಕೊಂಡು ಮಾಡ್ಕೋಬೋದು. ಜೋಳದ ರೊಟ್ಟಿ ಸ್ವಲ್ಪ ಉಪ್ಪಿ ಬರಬೇಕಂದ್ರೆ ಸ್ವಲ್ಪ ದಪ್ಪದಾಗಿ ಮಾಡ್ಕೋಬೇಕು. ಖಡಕ್ ಬೇಕಾದರೆ ಸ್ವಲ್ಪ ತೆಳ್ಳದಾಗಿ ಮಾಡ್ಕೋಬೇಕು. ಈಗ ನಾನು ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ಇಲ್ಲಿ. ಹಾಗೆ ಎಲ್ಲರೂ ವಿಡಿಯೋ ನೋಡಿ ನನ್ನ ಚಾನಲ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.